ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ಇಂದಿನಿಂದ ಪತ್ರಕರ್ತರಿಗೆ ಉಚಿತ ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಚಾಲನೆ. ಆಸ್ತಿಗಾಗಿ ದಾಯಾಳಿಗಳಿಂದಲೇ ಸಾರಿಗೆ ನೌಕರನ ಹತ್ಯೆ, ಜಮೀನಿನಲ್ಲೇ ಕೊಂದು ಪೆಟ್ರೋಲ್ ಸುರಿದು ಸುಟ್ಟ ಆರೋಪಿಗಳು. ಆಲೂರು ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ಘಟನೆ. ಅಸಹಾಯಕ ಹಾಗೂ ಬಡ ಮಹಿಳೆಯರನ್ನ ಮುಂದಿಟ್ಟುಕೊಂಡು ಹನಿ ಟ್ರ್ಯಾಪ್ ಮಾಡಿ ಹಣ ವಸೂಲಿ, ಖಾಕಿ ಬಲೆಗೆ ಬಿದ್ದ ಖತರ್ನಾಕ್ ಹನಿ ಟ್ರ್ಯಾಪ್ ಗ್ಯಾಂಗ್. ನಗರದಲ್ಲಿ ನಾಶಮುಕ್ತ ಜಾಥಾ, ಆರೋಗ್ಯಕರ ಯುವ ಜನತೆ ನಿರ್ಮಾಣಕ್ಕೆ ಸಮಗ್ರ ಸಂಕಲ್ಪ. ವಾರ್ತೆಗಳ ವಿವರ. ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಪ್ರತಿನಿತ್ಯ ಪತ್ರಕರ್ತರಿಗೆ ಉಚಿತವಾಗಿ ಮಧ್ಯಾಹ್ನದ ಊಟ ನೀಡುವ ಕಾರ್ಯಕ್ರಮಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿ.ವಿ. ಶಿವಾನಂದ ತಗಡೂರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರಾಜ್ಯದ 1-2 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಆರಂಭವಾಗಿ ನಂತರ ನಿಂತು ಹೋಗಿದೆ. ಹಾಸನದಲ್ಲಿ ನಿರಂತರವಾಗಿ ನಡೆಯಲಿ. ಇದೇ ಕಾರಣಕ್ಕೆ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ವಿಭಿನ್ನ ಎಲ್ಲ ವಿಚಾರದಲ್ಲೂ ಮಾದರಿ ಎನಿಸಿದೆ. ಪ್ರೀತಿ, ಜಗಳ ಎಲ್ಲದಕ್ಕೂ ಇಲ್ಲಿ ಅವಕಾಶವಿದೆ. ಹಾಗಾಗಿ ನಮ್ಮ ಸಂಘ ಎಲ್ಲ ವಿಚಾರದಲ್ಲೂ ಮಾದರಿ. ಅಧಿಕಾರ ಮುಖ್ಯ ಅಲ್ಲ, ಅವಕಾಶ ಸಿಕ್ಕಾಗ ಏನು ಮಾಡಿದೆವು ಎಂಬುದು ಮುಖ್ಯ. ಡಿವಿಜಿ ಅವರು ಹುಟ್ಟುಹಾಕಿದ ಸಂಘದಲ್ಲಿ ಇಂದು 10,000 ಸದಸ್ಯರಿದ್ದಾರೆ. ಟ್ರೇಡ್ ಯೂನಿಯನ್ ಆಕ್ಟ್ ಅಡಿ ನೋಂದಣಿಯಾಗಿರುವ ಒಂದೇ ಒಂದು ಸಂಘ ಎಂದರೆ ಅದು ನಮ್ಮ ಸಂಘ. 30 ವರ್ಷಗಳ ಹೋರಾಟದ ಫಲವಾಗಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ವ್ಯವಸ್ಥೆಯು ಶೀಘ್ರ ಸಾಕಾರ ಆಗಲಿದ್ದು ಅರ್ಹರು ಇದರ ಲಾಭ ಪಡೆಯಿರಿ ಎಂದು ಹೇಳಿದರು. ನೋಟಿಸ್ ಬೋರ್ಡ್ ಉದ್ಘಾಟನೆ ಕಾರ್ಯಕ್ರಮ ಜೊತೆಗೆ ಮಧ್ಯಾಹ್ನದ ಬಿಸಿ ಊಟ ಅಂತಲೇ ಬಂದ್ಬಿಡುತ್ತೆ. ಅದು ಬಾಯಲ್ಲಿ ಬಿಸಿ ಊಟದ ಕಾರ್ಯಕ್ರಮ. ಅದು ಬಿಸಿ ಊಟ ಅಂದರೆ ಅದು ಶಾಲಾ ಬಿಸಿ ಊಟ ಅಂತೇಳಿ ಅಭ್ಯಾಸ ಆದಂಗೆ ಆಗ್ಬಿಟ್ಟಿದೆ. ನೀವು ಬಿಸಿ ಊಟದ ಒಂದು ಕಾರ್ಯಕ್ರಮ ಪತ್ರಕರ್ತರಿಗಾಗಿ ಆಯೋಜನೆ ಮಾಡುವಂಥ ಪತ್ರಕರ್ತರ ಭವನದಲ್ಲೇ ಆ ಬಿಸಿ ಊಟ ತಯಾರು ಮಾಡಿ ಇಲ್ಲೇ ಬಡಿಸುವಂಥ ಕಾರ್ಯಕ್ರಮ, ಎರಡೂ ವಿಭಿನ್ನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಬಹುಶಃ ಇಡೀ ರಾಜ್ಯದೊಳಗಡೆ ಇಡೀ ರಾಜ್ಯದ ಅನೇಕ ಕಡೆ ಸುತ್ತಾಡುವ ಸಂದರ್ಭದಲ್ಲಿ ನೋಡಿದರೆ ಎರಡಕ್ಕೂ ಮಾದರಿ ಆಗಿರುವಂಥದ್ದು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ. ಹಾಗಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತುಮಕೂರಿನಲ್ಲಿ ಅವರು ಕೂಡ ಹಿಂದೆ ಒಂದು ಈ ಥರದ ಆಲೋಚನೆಯನ್ನು ಇಟ್ಕೊಂಡು ಶುರು ಮಾಡಿದರು. ಅದರ ಕಂಟಿನ್ಯೂ ಆಗಿ ನಡೆಯಲಿಲ್ಲ. ಮೈಸೂರಿನಲ್ಲಿ ಒಂದು ಮಧ್ಯಾಹ್ನದ ಬಿಸಿಯೂಟದ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಬಂದಿದ್ದಾರೆ. ಮಧ್ಯದಲ್ಲೆಲ್ಲ ಸ್ಟಾಪ್ ಆಗಿದೆ, ಮತ್ತು ಕಂಟಿನ್ಯೂ ಇದೆ. ಹಾಗೆ ಇಲ್ಲೂ ಕೂಡ ನಿರಂತರವಾಗಿ ಪೇ ಮಾಡಬೇಕು, ಇಲ್ಲಿ ಪೇ ಇಲ್ಲ, ನಡೆಯುವಂತೆ ಆಗಬೇಕು ಅಂತೇಳಿ ನಮ್ಮ ನಿರೀಕ್ಷೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಅನೇಕ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯೋಜನೆ ಮಾಡುವ ಸಂದರ್ಭದಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿದ್ದೀವಿ. ಈ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಜಿಲ್ಲೆ ಎಲ್ಲದಕ್ಕಿಂತ ವಿಭಿನ್ನ, ವಿಶಿಷ್ಟ ಅಂತೇಳಿ ಹಾಗಾಗಿ ಅನ್ನಿಸ್ತಾನೆ ಇರುತ್ತೆ. ಕಾರಣ ಏನಂದರೆ ಇಲ್ಲಿ ಪ್ರೀತಿ ಮಾಡಲಿಕ್ಕೂ ಸ್ಪೇಸ್ ಇದೆ, ಜಗಳ ಮಾಡಲಿಕ್ಕೂ ಸ್ಪೇಸ್ ಇದೆ, ಹೊಡೆದಾಟ ಯಾರು ಮಾಡ್ದಂಗೆ ಕಾಣಲಿಲ್ಲ. ಆದರೆ ಅದರೆಲ್ಲದರ ಆಚೆಗೂ ಕೂಡ ಮತ್ತೆ ಎಲ್ಲವನ್ನು ಮರೆತು ಮತ್ತೆ ಒಟ್ಟಾಗುವಂಥ ಒಂದು ಸಹಬಾಳ್ವೆ ನಡೆಸುವಂಥ ಸಂಘಟನೆ ದೃಷ್ಟಿಯಲ್ಲಿ ಒಂದು ಸದೃಢ ಹೆಜ್ಜೆ ಇಡುವಂಥ ಮನಸ್ಥಿತಿಗಳು ಕೂಡ ಇಲ್ಲಿದ್ದಾವೆ. ಹಾಗಾಗಿ ಹಾಸನ ಜಿಲ್ಲೆ ನಿರಂತರವಾಗಿ ಆ ಸಂಘಟನೆ ವಿಚಾರದಲ್ಲಿರಲಿ, ಬೇರೆ ಬೇರೆ ವಿಚಾರದಲ್ಲಿರಲಿ ನಮಗೆ ಯಾವಾಗಲೂ ಕೂಡ ಒಂದು ಮಾಡಲ್ಲ ಅಂತೇಳಿ ಅನಿಸುತ್ತೆ. ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಎಚ್.ಬಿ. ಮದನಗೌಡ ಮಾತನಾಡಿ, ತಾಲೂಕು ಉಸ್ತುವಾರಿಗಳು ಪ್ರಾಮಾಣಿಕ ಸಂಘಟಿತ ಕೆಲಸ ಮಾಡುತ್ತಿದ್ದಾರೆ. ಈಗ ಮಧ್ಯಾಹ್ನದ ಊಟದ ವ್ಯವಸ್ಥೆ ಶುರುವಾಗಿದೆ. ಸಂಘದಲ್ಲಿ ಹಿಂದೆಯೂ ಇತ್ತು, ಆಗ ಹೊರಗಿನಿಂದ ಊಟ ತರಿಸಲಾಗುತ್ತಿತ್ತು. ಈಗ ಸಂಘದಲ್ಲಿ ಬಿಸಿಯಾಗಿ ಮಾಡಿಸಲಾಗುತ್ತಿದೆ. ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಹೇಳಿದರು. ಇವತ್ತು ಒಂದು ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆಯನ್ನು ಪತ್ರಕರ್ತರ ಭವನದಲ್ಲಿ ನಿರಂತರವಾಗಿ ಮಾಡಬೇಕು. ಈ ಹಿಂದೆ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಪತ್ರಕರ್ತರ ಭವನದಲ್ಲಿ ಬಾಳುಗೋಪಾಲರು ಇದ್ದಾಗ ಅದಕ್ಕೊಂದು 2 ದೊಡ್ಡ ಕ್ಯಾರಿಯರನ್ನು ತರಿಸ್ಕೊಟ್ಟಿದ್ರು ಅವರು, ಮತ್ತು ತಟ್ಟೆಗಳನ್ನೆಲ್ಲ ಅವರೇ ತರಿಸ್ಕೊಟ್ಟಿದ್ರು. ಆಮೇಲೆ ಟಿ.ವಿ. ಮಂಜು ಅವರು ಅದಕ್ಕೊಂದು ನೇತೃತ್ವವನ್ನು ತೆಗೆದುಕೊಂಡು ನಿರಂತರವಾಗಿ ಅದನ್ನು ಮಾಡ್ತಾಯಿದ್ರು. ಅಂದರೆ ಇಲ್ಲಿ ಊಟದ ಅಡುಗೆ ವ್ಯವಸ್ಥೆ ಇರಲಿಲ್ಲ, ಹೊರಗಡೆಯಿಂದ ತಂದು ಬಡಿಸುವಂಥ ಒಂದು ವ್ಯವಸ್ಥೆ ಇತ್ತು. ಅದು ಸ್ವಲ್ಪ ಕಾಲ ಅದು ಕೂಡ ನಿರಂತರವಾಗಿ ನಡೆದಿದೆ. ಅದಕ್ಕೊಂದು ಗ್ರೂಪ್ ಮಾಡಿದರು ಅವರು, ಯಾರ್ಯಾರು ಊಟಕ್ಕೆ ಬರ್ತೀವಿ ಅಂತ ಹೇಳ್ತಾರೆ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಅದನ್ನು ಈಗ ಮತ್ತೆ ಅದೇ ರೀತಿ ಏನು ನಮ್ಮ ಟಿ.ವಿ. ಮಂಜು ಅವ್ರು ಮಾಡ್ಕೊಂಡು ಹೋಗಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂಥೇಳಿ ಅದನ್ನು ಕೂಡ ಎಲ್ಲ ಪದಾಧಿಕಾರಿಗೆ ಹೇಳಿದ್ದೀವಿ. ಯಾರು ಬರ್ತಾರೆ ಊಟಕ್ಕೆ ಅದೊಂದು ಮೆಸೇಜನ್ನು ಹಾಕಿ ಕನ್ಫರ್ಮ್ ಮಾಡಿದರೆ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಧ್ಯಾಹ್ನ ಮಾಡ್ತೀವಿ.
ನಿರಂತರವಾಗಿ. ಅದಕ್ಕೋಸ್ಕರ ಒಬ್ಬರನ್ನ ಈಗ ನಮ್ಮ ಕೆಂಚೇಗೌಡರು ಅದಕ್ಕೆ ಒಬ್ಬರು ಅಡುಗೆ ಮಾಡೋರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಆಮೇಲೆ ಪ್ರತಿದಿನ ಇಲ್ಲೇ ಅಡುಗೆ ತಯಾರು ಮಾಡಿ ಬಿಸಿ ಬಿಸಿಯಾದ ಊಟದ ವ್ಯವಸ್ಥೆಯನ್ನು ಪತ್ರಕರ್ತರಿಗೆ ಕೊಡಬೇಕು ಅಂತ ಈಗ ಮೊದಲ ಮಾಡಿ ಏನಿದೆ ಅಲ್ಲಿ ಒಂದು ಡೈನಿಂಗ್ ಹಾಲನ್ನು ಅಲ್ಲಿ ವ್ಯವಸ್ಥೆ ಮಾಡಿದೆ. ಅದನ್ನು ಎಲ್ಲರೂ ಕೂಡ ಸದುಪಯೋಗವನ್ನು ಪಡಿಸ್ಕೊಂಡು ಯಾರು ಬರ್ತೀರಾ ಅಂತ ಹೇಳ್ತಾರೆ ಮೊದಲೇ ಅದನ್ನು ಏನು ಈ ಹಿಂದೆ ಹೆಂಗೆ ಮಾಡ್ಕೊಬರ್ತಿದ್ರು ಅದೇ ರೀತಿ ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್ ಮಾತನಾಡಿ, ಚುನಾವಣೆ ನಂತರ ಜೆಆರ್ ಕೆಂಚೇಗೌಡ ಹಾಗೂ ತಂಡದವರು ವಿಭಿನ್ನ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ಅನುಷ್ಠಾನ ಮಾಡುತ್ತಿದ್ದು ಎಲ್ಲರೂ ಸಹಕಾರ ನೀಡಬೇಕು ಎಂದು ಹೇಳಿದರು. ಬಹುಶಃ ಈ ಬಾರಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಚುನಾವಣೆಯಲ್ಲಿ ಆದ ನಂತರ ಅನೇಕ ವಿಭಿನ್ನ ಕಾರ್ಯಕ್ರಮಗಳನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ಕೊಳ್ತಾ ಬಂದಿದ್ದೀವಿ. ಅದರಲ್ಲಿ ಅವರ ಮಾರ್ಗದರ್ಶನ, ಮದನಗೌಡರ ಮಾರ್ಗದರ್ಶನ ಮತ್ತು ಶಿವಾನಂದ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಹೊಸ ವಿನೂತನ ಕಾರ್ಯಕ್ರಮ ನೋಟೆಡ್ ಬೋರ್ಡ್ ಅನ್ನೋದು, ನೋಟೆಡ್ ಬೋರ್ಡ್ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಹುಶಃ ನಾನು ಅದೇ ನೋಡ್ತಾ ಸ್ವಾತಂತ್ರ್ಯದ ಯಾವುದೋ ಒಂದು ಪೂರ್ವದ ಸ್ವಾತಂತ್ರ್ಯ ದಿನಾಚರಣೆ ಅದು ಆವಾಗ ಬಂದಂಥ ನ್ಯೂಸು ಕನ್ನಡಪ್ರಭದ ಆ ನ್ಯೂಸನ್ನು ಕೂಡ ಅದರಲ್ಲಿ ಹಾಕಿದ್ರು. ಎಷ್ಟೊಂದು ವಿಷಯಗಳು ಪತ್ರಕರ್ತರುಗಳಿಗೆ ಈ ನೋಟೆಡ್ ನ್ಯೂಸ್ ಬೋರ್ಡ್ ನೋಡಿದಾಗ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ. ನಮಗೆ ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋದು ಮೊದಲು ನಾವು ತಿಳ್ಕೊಂಡು ಆನಂತರ ಸಾರ್ವಜನಿಕರಿಗೆ ಅನೇಕ ವಿಷಯಗಳನ್ನ ತಿಳಿಪಡಿಸೋಂಥ ಕಾರ್ಯಕ್ರಮಗಳು ಮುಖಾಂತರ ಆಗ್ತಾ ಇದೆ. ನಿಜವಾಗ್ಲೂ ಸಾಂಸ್ಕೃತಿಕ ಸಮಿತಿಯ ಎಲ್ಲ ಸದಸ್ಯರಿಗೆ ಪೂರ್ವವಾದ ಅಭಿನಂದನೆಗಳು. ಅದೇ ರೀತಿ ಅಡಿಗೆ ಮನೆ ಕಾರ್ಯಕ್ರಮ ಯಾವತ್ತು ಕೆಂಚೇಗೌಡರು ಅಧಿಕಾರ ತಗೊಂಡ್ರು ಅವತ್ತು ಅನೇಕ ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ಮಾಡಿದ್ರು, ಅನೇಕ ವಿಷಯಗಳನ್ನ ಪ್ರಸ್ತಾವನೆ ಮಾಡಿದ್ರು. ಹಂತ ಹಂತವಾಗಿ ಅದೆಲ್ಲ ಕೂಡ ನೆರವೇರ್ತಾ ಬಂದಿದೆ. ಇವತ್ತು ಒಬ್ಬರು ಕೆಲಸನೂ ಕೂಡ ಕೊಟ್ಟಂಗಾಗಿದೆ, ಒಬ್ಬರು ಅಡುಗೆಯವರಿಗೆ ಅವ್ರು ಬಂದು ಕೆಲಸ ಮಾಡ್ತಕ್ಕಂಥದ್ದು. ಮತ್ತು ಇರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ. ಹಾಗಾಗಿ ಮತ್ತೊಮ್ಮೆ ನಮ್ಮ ಏನು ಕೆಂಚೇಗೌಡರ ಅಧ್ಯಕ್ಷದಲ್ಲಿ ಏನು ಕಾರ್ಯಕಾರಿ ಸಮಿತಿ ಇದೆ ಅದಕ್ಕೆ ಜಿಲ್ಲಾದ್ಯಂತ ಎಲ್ಲ ಪತ್ರಕರ್ತರು ಕೂಡ ಸಹಕಾರವನ್ನು ನೀಡಬೇಕು. ಮುಂದಿನ ದಿನಗಳಲ್ಲಿ ಏನು ಹೊಸ ಹೊಸ ಯೋಜನೆಗಳು ಕೂಡ ಕಾರ್ಯರೂಪಕ್ಕೆ ಬರ್ತಾ ಇದೆ, ಅದಕ್ಕೆಲ್ಲರಿಗೂ ಕೂಡ ನೀವು ಸಹಕಾರವನ್ನು ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ. ಧನ್ಯವಾದ. ಜಿಲ್ಲಾಧ್ಯಕ್ಷರಾದ ಜೆಆರ್ ಕೆಂಚೇಗೌಡ ಮಾತನಾಡಿ, ಸಾಂಸ್ಕೃತಿಕ, ಕ್ರೀಡೆ ಹಾಗೂ ಕಟ್ಟಡ ನಿರ್ವಹಣಾ ಸಮಿತಿಗಳು ಉತ್ತಮವಾದ ಕೆಲಸ ಮಾಡುತ್ತಿವೆ. ಬಿಜೆ ಗೋಪಾಲಕೃಷ್ಣ ಅವರ ಕಾಲದಲ್ಲೂ ಊಟದ ವ್ಯವಸ್ಥೆ ಇತ್ತು, ಈಗ ಇಲ್ಲೇ ತಯಾರು ಮಾಡಿ ನೀಡಲಾಗುತ್ತಿದೆ. ಇಡೀ ಜಿಲ್ಲೆಯ ಪತ್ರಕರ್ತರು ಇದರ ಲಾಭ ಪಡೆಯಬೇಕು. ಹಿಂದೆ ನಾವು ಹಸಿವಿನಿಂದ ಕೆಲಸ ಮಾಡುತ್ತಿದ್ದೆವು. ಗ್ರಾಮೀಣ ಭಾಗದಿಂದ ಬಂದವರಿಗೆ ಅನುಕೂಲ ಆಗಲೆಂದು ಈಗ ಚಾಲನೆ ನೀಡಲಾಗಿದೆ. ಎಲ್ಲರೂ ಸಹಕಾರ ನೀಡಿ ಎಂದು ಹೇಳಿದರು. ಮಧ್ಯಾಹ್ನದ ಊಟದ ಉಪಹಾರದ ವ್ಯವಸ್ಥೆ ಮೊದಲಿಂದ ನಡ್ಕೊಂಡು ಬಂದಿದೆ. ಗೋಪಾಲ ಸ್ವಾಮಿ ಅವ್ರ ಕಾಲದಿಂದನೂ, ಗೋಪಾಲಣ್ಣವ್ರ ಕಾಲದಿಂದ ನಡ್ಕೊಂಡು ಬಂದಿದೆ. ಆದರೆ ನಮ್ಮ ಆಲೋಚನೆ ಏನಿತ್ತು ಅಂದರೆ ಇಲ್ಲೇ ತಯಾರು ಮಾಡಬೇಕು, ಇಲ್ಲಿಂದ ಪ್ರತಿನಿತ್ಯ ತರೋದು, ಕೆಲವರಿಗೆ ಶಾರ್ಟೇಜ್ ಆಗೋದು, ಆಮೇಲೆ ಕೆಲವೇ ದಿನಗಳಲ್ಲಿ ಮಾತ್ರ ತರೋದು, ಇವೆಲ್ಲ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಚರ್ಚೆ ಮಾಡಿ ಹಲವಾರು ಸಲಹೆ ತಗೊಂಡು ಇವತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ವಿ. ಅದು ನಗರದ ಪತ್ರಕರ್ತರಿಗೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ಪತ್ರಕರ್ತರು ಯಾರೇ ಬರೋದಾದರೂ ಒಂದು ದಯಮಾಡಿ ತಪ್ಪು ತಿಳ್ಕೊಂಡ್ರೆ ಒಂದು ಮೆಸೇಜ್ ಹಾಕಿ ಇವತ್ತು ನಾವು ಹಾಸನಕ್ಕೆ ಬಂದಿದ್ವಿ ನಮಗೆ ಅಂತೇಳಿ ಹಂಗೆ ಬನ್ನಿ, ಸಮಸ್ಯೆ ಇಲ್ಲ. ಎಲ್ಲರೂ ಅದರ ಸದುಪಯೋಗ ಪಡ್ಕೋಬೇಕು. ಕಾರಣ ಇಷ್ಟೇ, ಇದಕ್ಕೂ ಮುನ್ನ ಸಾಂಸ್ಕೃತಿಕ ಸಮಿತಿಯು ಉತ್ತಮ ಸುದ್ದಿಗಳಿಗೆ ಉತ್ತೇಜನ ಉದ್ದೇಶದಿಂದ ರಾಜ್ಯದಲ್ಲೇ ಮೊದಲ ಬಾರಿಗೆ ಆರಂಭಿಸಿರುವ ನೋಟೆಡ್ ನ್ಯೂಸ್ ನಾಮಫಲಕವನ್ನು ಗಣ್ಯರು ಅನಾವರಣಗೊಳಿಸಿದರು. ಈ ವೇಳೆ ಉಪಾಧ್ಯಕ್ಷ ಜಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್, ಖಜಾಂಚಿ ಪ್ರಕಾಶ್ ಬೆಳವಾಡಿ, ಕಾರ್ಯದರ್ಶಿ ಖುಷ್ವಂತ್, ಕಾರ್ಯದರ್ಶಿ ಕೆಎಂ ಹರೀಶ್, ಮಾಜಿ ಅಧ್ಯಕ್ಷರಾದ ಬಾಳು ಗೋಪಾಲ್, ರವಿ ನಾಕಲಗೂಡು, ಬಿಆರ್ ಉದಯ್ ಕುಮಾರ್ ಮತ್ತು ಚೌಡುವಳ್ಳಿ ಜಗದೀಶ್, ಸಂಘದ ನಿಕಟಪೂರ್ವ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಸಂಪಾದಕರು, ವರದಿಗಾರರು ಭಾಗಿಯಾಗಿದ್ದರು. ಆಸ್ತಿ ಕಲಹಕ್ಕೆ ಸಂಬಂಧಿಸಿ ಸಾರಿಗೆ ಇಲಾಖೆ ನೌಕರನನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಜಿಲ್ಲೆಯ ಆಲೂರು ತಾಲೂಕಿನ ರಾಜನಹಳ್ಳಿ ಸಮೀಪ ನಡೆದಿದೆ. 2 ಎಕರೆ ಆಸ್ತಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ವ್ಯಕ್ತಿಯನ್ನು ಕೇಸ್ ಮುಗಿಸಿ ಬಂದ ಸಂಜೆಯೇ ಕೊಲೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ಆಲೂರು ಪೊಲೀಸರು ತನಿಖೆ ನಡೆಸಿದ್ದಾರೆ. ಮೃತ ವೀರಪ್ಪ ಕೆಎಸ್ಆರ್ಟಿಸಿಯಲ್ಲಿ ಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದು ನಿವೃತ್ತಿ ಹೊಂದುವ ಹಂತದಲ್ಲಿದ್ದರು. ಕೆಲ ವರ್ಷಗಳ ಹಿಂದೆ ವೀರಪ್ಪನ ಚಿಕ್ಕಪ್ಪ ಬಾಗಲಯ್ಯ ತನ್ನ 2 ಎಕರೆ ಆಸ್ತಿಯನ್ನು ಅವರಿಗೆ ಕೊಡುವುದಾಗಿ ದಾನಪತ್ರ ನೀಡಿದ್ದರು. ಚಿಕ್ಕಪ್ಪನ ನಿಧನದ ಬಳಿಕ ಆ ಆಸ್ತಿ ವೀರಪ್ಪನ ಹೆಸರಿಗೆ ರಿಜಿಸ್ಟರ್ ಆಗಿತ್ತು. ಆದರೆ ಆತನ ಮಕ್ಕಳಾದ ಮಲ್ಲಮ್ಮ ಹಾಗೂ ಮಹದೇವಮ್ಮ ಮತ್ತು ಅವರ ಕುಟುಂಬಸ್ಥರು ಆಸ್ತಿ ಹಂಚಿಕೆ ವಿಚಾರವಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಈ ಹಿನ್ನೆಲೆ ಮಂಗಳವಾರ ಆಲೂರು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ನಡೆದ ವಿಚಾರಣೆಗೆ ವೀರಪ್ಪ ಹಾಜರಾಗಿದ್ದರು. ವಿಚಾರಣೆ ಮುಗಿಸಿ ಜಮೀನಿನ ಬಳಿ ತೆರಳುತ್ತಿದ್ದ
ವೀರಪ್ಪನನ್ನ ಹಿಂಬಾಲಿಸಿದ ಮಲ್ಲಮ್ಮನ ಮಕ್ಕಳಾದ ಹರೀಶ ಹಾಗೂ ಪ್ರಕಾಶ ಮತ್ತು ಮಹಾದೇವಮ್ಮನ ಮಗನಾದ ಮಹಾದೇವ ಹಲ್ಲೆ ನಡೆಸಿ ಕೊಲೆಗೈದು ಬಳಿಕ ಮೃತದೇಹಕ್ಕೆ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ವೀರಪ್ಪನ ಪುತ್ರ ವಿವೇಕ್ ನೀಡಿದ ದೂರಿನ ಮೇರೆಗೆ ಮಲ್ಲಮ್ಮ, ಮಹದೇವಮ್ಮ, ಹರೀಶ್, ಲೋಕೇಶ್, ಮಹದೇವ್ ಸೇರಿದಂತೆ ಒಟ್ಟು 11 ಜನರ ವಿರುದ್ಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಬಡ ಹಾಗೂ ಅಸಹಾಯಕ ಮಹಿಳೆಯರನ್ನ ಮುಂದಿಟ್ಟುಕೊಂಡು ಹನಿ ಟ್ರ್ಯಾಪ್ ಮೂಲಕ ಹಣ ವಸೂಲಿ ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಒಂದನ್ನು ಹೊಳೆನರಸೀಪುರದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದಲ್ಲಿ ಮಹಿಳೆ ನಾಗಲಕ್ಷ್ಮಿ, ಆಕೆಯ ಪತಿ ಸಿದ್ದಿಕ್ ಹಾಗೂ ಪ್ರೈವೇಟ್ ಲ್ಯಾಬ್ ಟೆಕ್ನಿಷಿಯನ್ ಧರ್ಮರಾಜು ಅಲಿಯಾಸ್ ಪಣಿ ಸೇರಿ 4ರನ್ನ ಬಂಧಿಸಲಾಗಿದೆ. ಬಡ ಹಾಗೂ ಅಸಹಾಯಕ ಮಹಿಳೆಯರನ್ನ ಮುಂದಿಟ್ಟುಕೊಂಡು ಅತ್ಯಾಚಾರ ಪ್ರಕರಣ ದಾಖಲಿಸುವಂತೆ ಬೆದರಿಸಿ ಹಣ ವಸೂಲಿ ಮಾಡುತ್ತಿದ್ದ ಆರೋಪ ಇವರ ಮೇಲಿದ್ದು ಪ್ರಕರಣ ದಾಖಲಿಸಲಾಗಿದೆ. ಫೆಬ್ರವರಿ 13ರಂದು ಸಂತ್ರಸ್ತ ಮಹಿಳೆಯ ಮನೆಗೆ ಪರಿಚಯಸ್ಥ ವ್ಯಕ್ತಿಯೊಬ್ಬರು ಬಂದಿದ್ದರು. ಆ ವೇಳೆ ಮತ್ತೊಬ್ಬ ಮಹಿಳೆ ಆತ ಸಂತ್ರಸ್ತೆ ಜತೆ ಇರುವ ಆತನ ಫೋಟೋ ತೆಗೆದು ನಾಗಲಕ್ಷ್ಮಿ ಕಳುಹಿಸಿದಳು ಎನ್ನಲಾಗಿದೆ. ನಂತರ ಇದೇ ವಿಚಾರವನ್ನ ನೆಪ ಮಾಡಿಕೊಂಡು ನಾಗಲಕ್ಷ್ಮಿ ಮತ್ತು ಆಕೆಯ ತಂಡ ಮನೆಗೆ ಬಂದು ಪರಿಚಯಸ್ಥನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಿಸುವಂತೆ ಮಹಿಳೆಗೆ ಒತ್ತಾಯ ಮಾಡಿತ್ತು ಎಂಬುದು ತಿಳಿದು ಬಂದಿದೆ. ರೇಪ್ ಕೇಸ್ ದಾಖಲಿಸಲು ಮಹಿಳೆ ಒಪ್ಪದ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದಲ್ಲೇ ಲ್ಯಾಬ್ ನಡೆಸುತ್ತಿದ್ದ ಪಣಿಯನ್ನ ಆರೋಪಿಗಳು ಮನೆಗೆ ಕರೆಸಿಕೊಂಡಿದ್ದಾರೆ. ಆತ ಬಲವಂತವಾಗಿ ಸಂತ್ರಸ್ತೆಯ ಮೆಡಿಕಲ್ ಪರೀಕ್ಷೆ ನಡೆಸಿದ ಆರೋಪ ಕೇಳಿಬಂದಿದೆ. ಬಳಿಕ ನಿನ್ನ ವಿರುದ್ಧ ಸಾಕ್ಷ್ಯ ಇದೆ, ಪ್ರಕರಣ ದಾಖಲಿಸದಿದ್ದರೆ ಗಂಡನಿಗೆ ವಿಷಯ ಹೇಳುತ್ತೇವೆ ಎಂದು ಬೆದರಿಕೆ ಹಾಕಿ ಹಣ ವಸೂಲಿ ಮಾಡಲು ಯೋಜನೆ ರೂಪಿಸಿದ್ದರೆಂದು ಪೊಲೀಸರು ತಿಳಿಸಿದ್ದಾರೆ. ಫೆಬ್ರವರಿ 15ರಂದು ಸಂತ್ರಸ್ತೆಯನ್ನು ಆರೋಪಿಗಳು ಬಲವಂತವಾಗಿ ಪೊಲೀಸ್ ಠಾಣೆಗೆ ಕಳುಹಿಸಿದ್ದರು. ಆದರೂ ಮಹಿಳೆ ದೂರು ನೀಡಲು ಹಿಂದೇಟು ಹಾಕಿ ಕಣ್ಣೀರಿಟ್ಟಿದ್ದಳು. ಅನುಮಾನಗೊಂಡ ಪೊಲೀಸರು ಆಕೆಯನ್ನು ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿ ವಿಚಾರಣೆ ನಡೆಸಿದಾಗ ಹನಿ ಟ್ರ್ಯಾಪ್ ದಂಧೆ ಸಂಪೂರ್ಣವಾಗಿ ಬಯಲಾಗಿದ್ದು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸದ್ಯ ಹೊಳೆನರಸೀಪುರ ಪೊಲೀಸರು ಪ್ರಕರಣದ ತನಿಖೆಯನ್ನ ಮುಂದುವರೆಸಿದ್ದಾರೆ. ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅನುಮೋದಿತ ಆರೋಗ್ಯ ವಿಜ್ಞಾನ ಸಮೂಹ ಸಂಸ್ಥೆಗಳ ಸಂಘ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಶಾಮುಕ್ತ ಸಮಾಜ ನಿರ್ಮಾಣದ ಮಹತ್ವ ಸಾರುವ ಉದ್ದೇಶದಿಂದ ನಗರದಲ್ಲಿ ಜಾಗೃತಿ ಜಾಥಾ ಮತ್ತು ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಉಪಕುಲಪತಿ ಬಿಸಿ ಭಗವಾನ್ ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಪದವಿ ಪಡೆಯಲು ಓದುತ್ತಿಲ್ಲ, ಆರೋಗ್ಯವಂತ ಜವಾಬ್ದಾರಿಯುತ ನಾಗರಿಕರಾಗಿ ದೇಶ ನಿರ್ಮಾಣಕ್ಕೆ ತಯಾರಾಗುತ್ತಿದ್ದಾರೆ. ದೇಶದಲ್ಲಿ ಡ್ರಗ್ಸ್ ಸೇವನೆ ಭಯಾನಕವಾಗಿ ಹೆಚ್ಚುತ್ತಿರುವುದು ಕಳವಳಕಾರಿ ಸಂಗತಿ. ಕೆಲವು ಅಧ್ಯಯನಗಳ ಪ್ರಕಾರ 30% ಯುವಕರು ನಶೆ ಪದಾರ್ಥಗಳ ಬಳಕೆಯಲ್ಲಿ ತೊಡಗಿರುವುದು ಆತಂಕಕಾರಿ ಬೆಳವಣಿಗೆ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳದಿದ್ದರೆ ಭವಿಷ್ಯದ ಭಾರತವನ್ನ ಹೇಗೆ ಕಟ್ಟುವಿರಿ? ನಶೆ ವಿರುದ್ಧ ಯುವ ಜನತೆ ತೀವ್ರ ಜಾಗೃತಿ ಹೊಂದಬೇಕು ಎಂದು ಹೇಳಿದರು. ಬರೀ ನಿಮಗೆ ಚೆನ್ನಾಗಿ ಓದಿ ಒಬ್ಬ ಆರೋಗ್ಯವಂತ ವಿದ್ಯಾರ್ಥಿಯಾಗಿ ಅಂತ ಹೇಳಲಿಕ್ಕೆ ಇವತ್ತು ಈ ಅಭಿಯಾನ ಮಾಡ್ತಾ ಇಲ್ಲ. ನಮ್ಮ ಭಾರತ, ನಮ್ಮ ದೇಶ, ನಮ್ಮ ಕರ್ನಾಟಕ ಎಲ್ಲ ಜಿಲ್ಲೆಗಳು ಇವತ್ತು ಎದುರಿಸ್ತಾ ಇರ್ತಕ್ಕಂಥ ಅತ್ಯಂತ ದೊಡ್ಡ ಸಮಸ್ಯೆ ಡ್ರಗ್ ಬಿನೆಸ್, ಡ್ರಗ್ ಅಬ್ಯೂಸ್. ಸುಮಾರು 30-40% ಯುವ ಜನರು, ವಿದ್ಯಾರ್ಥಿಗಳು ಇವತ್ತು ನಶೆನಲ್ಲಿ ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ ಅನೇಕ ರಿಪೋರ್ಟ್ಗಳು ಹೇಳ್ತಾ ಇದೆ. ಹಾಗಾಗಿ ನಾವು ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ we wanted to take up this cause for the students, for our teachers, for the society. We want to reach out. You're all aware that earlier Punjab was targeted, Northeast states were targeted, Kerala was targeted, and today it's Karnataka because you all represent from different parts of India, and the drug peddlers, the dark web, dark net is targeting our own students today. See that we think and we treat and we believe and it is so that you are the future India. ನಾವು ನಮ್ಮ ಆರೋಗ್ಯ ಕಾಪಾಡ್ಕೊಳ್ತಾ ಇದ್ರೆ, ನಮ್ಮ ವಿದ್ಯಾರ್ಥಿಗಳ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ರೆ ಮುಂದೆ ಯಾವ ತರ ದೇಶ ಕಟ್ತೀವಿ, ಯಾವ ಯುವ ಜನತೆ, ಯಾವ ಪೀಳಿಗೆಯನ್ನು ನಾವು ಹುಟ್ಟಾಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ we wanted to protect our own students, our own community, our own healthcare workers to prepare a better India. ನಮ್ಮ ಸಂಸ್ಕೃತಿಗಾಗಿ
ನಮ್ಮ ಮನಸ್ಸಿನ ಸ್ವಾಸ್ಥ್ಯಕ್ಕಾಗಿ ಈ ಅಭಿಯಾನವನ್ನ ದೊಡ್ಡ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. 9 ಜಿಲ್ಲೆಯಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ವಾಕಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ಗಾಂಜಾ ಸೇರಿದಂತೆ ವಿವಿಧ ಮಾದಕ ವಸ್ತುಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಬದುಕನ್ನೇ ಹಾಳು ಮಾಡುತ್ತಿರುವುದು ನೋವಿನ ಸಂಗತಿ. ಈ ಕುರಿತು ಹಲವು ವೇದಿಕೆಗಳಲ್ಲಿ ಗಮನ ಸೆಳೆದಿದ್ದೇನೆ. ಮುಂದಿನ ಪೀಳಿಗೆಗೆ ಆರೋಗ್ಯಕರ, ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಹೊಣೆಗಾರಿಕೆ ಎಂದು ಹೇಳಿದರು. ನಾನು ಚುನಾಯಿತನಾದ ಪ್ರಥಮ ದಿಶಾ ಸಭೆಯಲ್ಲೇ ನಾನು ಒಂದು ಏನಂತ ಹೇಳ್ತಾರಲ್ಲ, ಒಂದು ಚಾಲೆಂಜ್ ಆಗಿ ತಗೊಂಡೆ. ಡ್ರಗ್ಸ್ ಮತ್ತೆ ನಾರ್ಕೋಟಿಕ್ಸ್ ಏನಂತ ಹೇಳ್ತಾರಲ್ಲ, ಇದನ್ನ ಗಾಂಜಾ ಆಗಿರ್ಬೋದು, ಇದನ್ನ ತಡೆಗಟ್ಟುವುದು ನನ್ನ ಜವಾಬ್ದಾರಿ, ನನ್ನ ಕೆಲಸ ಅನ್ನೋದು ನಾನು ಮೊದಲನೇ ದಿಶಾ ಸಭೆಯಲ್ಲೇ ತಗೊಂಡೆ. ಪ್ರತಿ ಸಲ ನಾನು ಸಹ ಈ ಒಂದು ಏನು ಆಂಟಿ ಡ್ರಗ್ಸ್ ಮತ್ತೆ ಏನು ಎಷ್ಟು ಮಕ್ಕಳು ಕಾಲೇಜು ಓದೋ ಯುವಕರಾಗಿರ್ಬೋದು, ಚಿಕ್ಕ ಮಕ್ಕಳು ಎಷ್ಟೋ ಸಾವಿರಾರು ಜನ ವರ್ಷದಲ್ಲಿ ಬಲಿಯಾಗ್ತಾ ಇದ್ದಾರೆ. ಖಂಡಿತವಾಗಿಯೂ ಇದೊಂದು ಉತ್ತಮವಾದಂತಹ ವಾಕ್ಯತಾನ್ನ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ನಾನು ಸಹ ವಿಷಾದವನ್ನು ವ್ಯಕ್ತಪಡಿಸಿ ನಾನು ಚಿಕ್ಕಂದಿನಲ್ಲಿ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ನನ್ನ ಆತ್ಮೀಯ ಸ್ನೇಹಿತರು ಸಹ ಇದೇ ರೀತಿಯಲ್ಲಿ ಒಂದು ಕೆಟ್ಟ ದಾರಿಯಲ್ಲಿ ಹಿಡಿದು ಅವನು ತನ್ನ ಪ್ರಾಣವನ್ನು ಕಳ್ಕೊಂಡಾರೆ. ಅದರಿಂದ ಇವತ್ತಿನವರೆಗೂ ನನಗೆ ಒಂದು ಏನು ಕ್ರೈಮ್ ಕೆಲಸ ಮಾಡಿದವನ್ನಂತೂ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ, ಅವ್ರಿಗೆ ಯಾವುದೇ ರೀತಿಯ ಶಿಕ್ಷೆ ಆಗಲಿ ಅನ್ನೋದನ್ನ ನನ್ನ ಒಂದು ಮುಖ್ಯ ಇದೆ. ಹಾಗಾಗಿ ಇವತ್ತು ಉತ್ತಮವಾದಂತಹ ಕೆಲಸವನ್ನು ನಮ್ಮ ಭಗವಾನ್ ಸರ್ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವಂತೂ ಇದಕ್ಕೆ ಪ್ರಾಮಾಣಿಕವಾಗಿ ಜನಪ್ರತಿನಿಧಿಯಾಗಿ ಜೊತೆಗೆ ಸಾರ್ವಜನಿಕರಾಗಿ ನಾನು ಇದನ್ನ ಬೆಂಬಲಿಸುವಂತ ಕೆಲಸವನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ನಮ್ಮೆಲ್ಲರ ಜವಾಬ್ದಾರಿ. ಮುಂದಿನ ಯುವ ಪೀಳಿಗೆನ ಅವರ ಒಂದು ಉತ್ತಮವಾದಂತಹ ಆರೋಗ್ಯ ದೃಷ್ಟಿಯಲ್ಲಾಗಿರ್ಬೋದು, ಬೆಳವಣಿಗೆ ನಮ್ಮೆಲ್ಲರ ಹಕ್ಕು, ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ನಾವೆಲ್ಲ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಾಸನ ಹೆಡ್ ಕ್ವಾರ್ಟರ್ಸ್ ಮಾಡ್ತಿದ್ದೀವಿ. ಪ್ರತಿ ತಾಲೂಕು, ಪ್ರತಿ ಶಾಲಾ ಮಟ್ಟದಲ್ಲಿ ಈ ಒಂದು ಜಾಗೃತಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ನಾವು ಭಾವಿಸಿ ನಾವೆಲ್ಲ ಇದಕ್ಕೆ ಸಹಕಾರ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ನಾನು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ಸ್ವಾಸ್ಥ್ಯ ಭಾರತವೇ ಶ್ರೇಷ್ಠ ಭಾರತ. ಪ್ರತಿಯೊಂದು ಕುಟುಂಬವೂ ನಶಾ ಮುಕ್ತವಾಗಿರಬೇಕು ಎಂಬ ಸಂಕಲ್ಪ ಕೈಗೊಳ್ಳಬೇಕು. ದೇಶವನ್ನು ದುರ್ಬಲಗೊಳಿಸಲು ಶತ್ರುಗಳು ಯುದ್ಧ ಮಾಡಬೇಕಾಗಿಲ್ಲ. ನಶೆ ಹಬ್ಬಸಿದ್ರೆ ಸಾಕು. ಜೀವನದಲ್ಲಿ ಸಾವು ಅನಿವಾರ್ಯ ಎಂಬ ಸತ್ಯವನ್ನ ಮರೆಯಬಾರದು. ಜೀವಿತಾವಧಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಎಂದು ಹೇಳಿದರು. ಬರೀ ವೈದ್ಯಕೀಯ ವಿಶ್ವವಿದ್ಯಾನಿಲಯಗಳು ಅಷ್ಟೇ ಅಲ್ಲ, ಪ್ರತಿಯೊಂದು ವೈದ್ಯಕೀಯ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾನಿಲಯಗಳು, ಕಾಲೇಜಸ್ ಇದು ಇವತ್ತು ನಶಾಮುಕ್ತವನ್ನಾಗಿ ಮಾಡಬೇಕಾಗಿದೆ. ಸ್ಯಾನಿಟೈಸೇಷನ್ ಅಂದ್ರೂ ಯಾರು ಸಹ ನಶೆಯಲ್ಲಿಗೆ ಒಳಪಡಬಾರದು, ಪ್ರತಿಯೊಬ್ಬ ಮಕ್ಕಳು ಸಹ. ನೋಡಿ, ನಮ್ಮ ದೇಶ ಬಲಿಷ್ಠವಾದ ದೇಶ. ಅದನ್ನ ದುರ್ಬಲ ಮಾಡಬೇಕು ಅಂದ್ರೆ ವೈರಿಗಳು ಅಟ್ಯಾಕ್ ಮಾಡಬೇಕಾಗಿಲ್ಲ. ಅವರು ನಮ್ಮನ್ನ ದುರ್ಬಲಗೊಳಿಸಬೇಕು ಅಂದ್ರೆ ನಮ್ಮ ಯುವಕರಿಗೆ ಒಂದು ನಶವನ್ನ ಹಚ್ಚಿಸಿದ್ರೆ ಸಾಕು, ನಮ್ಮ ದೇಶ ತಾನಾಗಿ ತಾನು ದುರ್ಬಲ ಆಗ್ತದೆ. ಹಾಗಾಗಿ ನಮ್ಮ ಕನಸು ಸ್ವಾಸ್ಥ್ಯ ಭಾರತ, ಆರೋಗ್ಯವಂತ ಭಾರತ. ಸ್ವಾಸ್ಥ್ಯ ಭಾರತವೇ ಶ್ರೇಷ್ಠ ಭಾರತ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ, ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ನಶಾಮುಕ್ತ ಹಾಸನ ನಿರ್ಮಾಣಕ್ಕೆ ಯುವಕರು ಮುಂಚೂಣಿಯಲ್ಲಿ ನಿಲ್ಲಬೇಕು. ಮಾದಕ ವಸ್ತುಗಳ ಮಾರಾಟ ಮತ್ತು ಬಳಕೆಯನ್ನು ಕಟ್ಟುನಿಟ್ಟಾಗಿ ತಡೆಯಲು ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು. ಹಾಸನ ಜಿಲ್ಲೆಯಲ್ಲ, ಇವತ್ತು ನಮ್ಮ ರಾಜ್ಯದಲ್ಲೇ ಏನು ಡ್ರಗ್ಸ್ ಬಹಳಷ್ಟು ಹೆಚ್ಚಾಗಿದೆ. ನಾವು ಕೂಡ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಏನೋ ಒಂದ್ ಕಡೆ ನಮ್ಮ ದೇಶವನ್ನು ಹಾಳು ಮಾಡ್ಲಿಕ್ಕೆ ಏನು ಲತಾಕುಮಾರಿ ಮೇಡಮ್ ಹೇಳ್ತಾ ಇದ್ರು, ಏನು ಯುದ್ಧ ಮಾಡಲಿಕ್ಕೆ ಬೇಕಾದ್ರೆ ಯುವ ಸಮೂಹಕ್ಕೆ ವಿಶೇಷವಾಗಿ ತಮ್ಮ ಒಂದು ಜೀವನವನ್ನ, ತಮ್ಮ ಕುಟುಂಬವನ್ನ ಹಾಳು ಮಾಡ್ಲಿಕ್ಕೆ ಇಂಥ ಒಂದು ಮಾರಕ ವಸ್ತುಗಳನ್ನ ಏನು ಡ್ರಗ್ ಪೆಡ್ಲರ್ಸ್ ಅಂತ ಹೇಳ್ತಾರೆ, ಅವರ ಮುಖಾಂತರ ದೇಶವನ್ನು ಹಾಳು ಮಾಡಿ ಹೊರಟಿದ್ದಾರೆ. ಇವತ್ತು ಹಾಸನ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಡ್ರಗ್ಸ್ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಹಾಸನ ಜಿಲ್ಲೆಯಲ್ಲೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಪ್ರತಿನಿತ್ಯ ರೇಡ್ ಮಾಡ್ತಾ ಇರೋಂಥದ್ದು ನಾವು ಪ್ರತಿನಿತ್ಯ ನ್ಯೂಸ್ ಪೇಪರ್ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ. ಆದ್ರೆ ಇದೊಂದರಿಂದ ಮಾತ್ರ ಸಾಧ್ಯ ಆಗಲ್ಲ. ಯಾಕಂದ್ರೆ ನಶಮುಕ್ತ ಭಾರತ ಮತ್ತು ಇದೊಂದು ಮಾರಕ ವಸ್ತುನ ನಾವು ನಮ್ಮ ಹಾಸನ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಹೊರತುಪಡಿಸಬೇಕು ಅಂದ್ರೆ ನಮ್ಮ ಮನಸ್ಸು ಮತ್ತು ನಮ್ಮ ಕುಟುಂಬ ಇರ್ಬೋದು, ನಮ್ಮ ಹೇಳಿದ್ರೆ ಕ್ಯಾಂಪಸ್ ಇರ್ಬೋದು, ನಮ್ಮ
ಕಾಲೇಜಿನಲ್ಲಿ ನಾವೆಲ್ಲ ಕೂಡ ಇದನ್ನ ಹೊರಗಿಸಬೇಕು. ಹಾಗಾಗಿ ನಾನು ಮುಖ್ಯವಾಗಿ ಯುವ ಸಮೂಹಕ್ಕೆ ಹೇಳ್ತಾ ಇದೀವಿ, ಕೇಳಿ ಬಯಸ್ತೇನೆ, ತಾವೆಲ್ಲರೂ ಕೂಡ ದಯಮಾಡಿ ಇಂಥ ತಾವು ಒಬ್ಬರೇ ಅಲ್ಲ, ತಮ್ಮ ಸ್ನೇಹಿತರಿರ್ಬೋದು, ಒಂದು ಅಕ್ಕಪಕ್ಕದ ಮನೆಯಲ್ಲಿರ್ಬೋದು, ಇಂಥ ಒಂದು ಚಟಕ್ಕೆ ಬಲಿಯಾಗಿದ್ರೆ ತಾವು ಕೂಡ ಒಂದು ಏನು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ವಿಚಾರ ಇರ್ಬೋದು ಮತ್ತು ಅವ್ರಿಗೆ ಕೌನ್ಸಿಲಿಂಗ್ ಮಾಡೋ ಮುಖಾಂತರ ಇದನ್ನ ಹೊರತುರಿಸಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳಿ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಶಾಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಜ್ಞೆ ಕೈಗೊಂಡರು. ಸಮಗ್ರ ಆರೋಗ್ಯ, ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ಜಾಗೃತಿಯ ಮೂಲಕವೇ ಬಲಿಷ್ಠ ಭಾರತ ನಿರ್ಮಾಣ ಸಾಧ್ಯ ಎಂಬ ಸಂದೇಶದ ಜಾಥಾದ ನಗರದಲ್ಲಿ ಸಂಚರಿಸಿತು. ಇದೇ ವೇಳೆ ಶ್ರೀ ಸೋಮಶೇಖರ ಮಹಾಸ್ವಾಮೀಜಿ, ವಿಕಾಸ್ ಸಿಂಗ್, ಧ್ರುವ ಕುಮಾರ್, ಎಎಸ್ಪಿ ಶ್ರೀನಿಧಿ, ಸುರೇಶ್, ವಸಂತ ಶೆಟ್ಟಿ, ಡಾಕ್ಟರ್ ರಾಮನಾಥ್, ಡಾಕ್ಟರ್ ನಿತಿನ್, ಡಾಕ್ಟರ್ ಶಶಿಕುಮಾರ್, ಡಾಕ್ಟರ್ ಕಿರಣ್, ಕೆಂಪೇಗೌಡ ಇತರರು ಉಪಸ್ಥಿತರಿದ್ದರು. ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕುಟುಂಬ ಪ್ರಾರಂಭಿಸಿದ ಮಕ್ಕಳ ಮನೆ ಕಲಿಕಾ ಕೇಂದ್ರದ ಮಾದರಿಯನ್ನ ರಾಜ್ಯ ಸರ್ಕಾರ ಅನುಕರಣಿಸಿ ರಾಜ್ಯಾದ್ಯಂತ ಮಕ್ಕಳ ಮನೆ ಶಿಕ್ಷಣವನ್ನು ಆರಂಭಿಸಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಪಟ್ಟಣದ ಕ್ರಿಸ್ತ ಜ್ಯೋತಿ ಶಾಲೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ವತಿಯಿಂದ ಆಯೋಜಿಸಿದ ಕೋಲ್ಮೆಂಚು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ, ಕಳೆದ 2 ವರ್ಷಗಳ ಹಿಂದೆ ಅಂಗನವಾಡಿ ಮಕ್ಕಳಿಗೆ ನಮ್ಮ ಕುಟುಂಬದ ವತಿಯಿಂದ ಉಚಿತವಾಗಿ ಇಂಗ್ಲಿಷ್ ಶಿಕ್ಷಣ ನೀಡಲು ಪ್ರಾರಂಭಿಸಿದೆವು. ಇದರ ಯಶಸ್ಸು ಕಂಡ ರಾಜ್ಯ ಶಿಕ್ಷಣ ಇಲಾಖೆ ಸಚಿವರು ರಾಜ್ಯಾದ್ಯಂತ ಮಕ್ಕಳ ಮೊದಲು ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಾವು ಸರ್ಕಾರಗಳು ಅವತ್ತು ಬೇಸಿಕ್ ಎಜುಕೇಷನ್ಗೆ ಭಾರಿ ಒತ್ತು ಕೊಡೋದನ್ನ ಕಡಿಮೆ ಮಾಡಿದರು. ಹೈಯರ್ ಎಜುಕೇಷನ್ಗೆ ಜಾಸ್ತಿ ಒತ್ತು ಕೊಟ್ಟಂಥ ದಿನಗಳನ್ನು ಯೂನಿವರ್ಸಿಟಿ ಸ್ಥಾಪನೆ ಮಾಡೋದು ಅದನ್ನೆಲ್ಲ ನೋಡಿದ್ದು. ಈಗ ಫೌಂಡೇಶನ್ ಮಕ್ಕಳ ಮನೆ ಅದು ನಮ್ಮ ಕುಟುಂಬದ್ದು ಮತ್ತು BO ನಾವೆಲ್ಲ ಕೂತ್ಕೊಂಡಂಥ ಒಂದು ಡ್ರೀಮ್ ಒಂದು ಪ್ರಾಜೆಕ್ಟ್ ನಮ್ಮ ತಾಲೂಕಲ್ಲಿ. ನಿಮಗೆ ಆಶ್ಚರ್ಯ ಆಗ್ತದೆ, ಕರ್ನಾಟಕಕ್ಕೆ ಪ್ರಥಮವಾಗಿ ಮಕ್ಕಳ ಮನೆ ಇಂಗ್ಲಿಷ್ ಶಾಲೆ ಸ್ಥಾಪನೆ ಆಗಿದ್ದು ಅರಕಲಗೂಡು ತಾಲೂಕು ಅನ್ನೋದನ್ನ ಯಾರು ಮರೆಯಾಗಿಲ್ಲ. ಈಗ ನಮ್ಮ ತಾಲೂಕನ್ನ ಕಾಪಿ ಮಾಡಿ ಸರ್ಕಾರ ಇಡೀ ರಾಜ್ಯದಲ್ಲೆಲ್ಲ ಮಾಡ್ತಕ್ಕಂಥದ್ದಕ್ಕೆ ನನ್ನ ಸ್ನೇಹಿತರು ಎಜುಕೇಷನ್ ಮಿನಿಸ್ಟ್ರಿ ಈಗಾಗಲೇ ಕಳೆದ ಬಾರಿ 1,000 ಕೊಟ್ಟಿದ್ರು. ಅದಾದಮೇಲೆ ಒತ್ತು ಕೊಟ್ಟು ನೋಡಿ, ಈಗ ಆಯಿತು 1ನೇ ಕ್ಲಾಸ್ ಮುಗಿತದೆ, LKG UKG, ಆಮೇಲೆ ಏನು ಮಾಡೋದು ಅಂತೇಳಿ ಎಲ್ಲ ಶಾಲೆಗಳಿಗೂ ಕೂಡ ಇಂಗ್ಲೀಷನ್ನ ಕಲಿಸ್ತಕ್ಕಂಥ ಸೌಕರ್ಯನ ಕೊಡಬೇಕು ಅಂತೇಳಿ ಈಗ ಸರ್ಕಾರ ಈಗಾಗಲೇ ಸರ್ಕಾರಿ ಶಾಲೆಗೂ ಕೂಡ ಮಾಡಿರ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರ. ಇದೇ ಸಂದರ್ಭದಲ್ಲಿ ಕಳೆದ SSLC ಪರೀಕ್ಷೆಯಲ್ಲಿ 625ಕ್ಕೆ 674 ಅಂಕ ಗಳಿಸಿ ತಾಲೂಕಿಗೆ ಕೀರ್ತಿ ತಂದ ಕುಮಾರಿ ವರ್ಷಿತಾ ಅವರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಣಾಧಿಕಾರಿ ತಮ್ಮಣ್ಣಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ KP ನಾರಾಯಣ, ಮಧುಕರ, ಜಗದೀಶ, ರಂಗಸ್ವಾಮಿ, ಯೋಗೇಶ್. ಸಾಮಾಜಿಕ ನ್ಯಾಯದ ಆಶಯವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ನಾಮನಿರ್ದೇಶಿತ MLC ಸ್ಥಾನ ಸೇರಿದಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ನಾಮನಿರ್ದೇಶನ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡಬೇಕು ಎಂದು ಡಾಕ್ಟರ್ ಮುನಿಸ್ವಾಮಿ ಒತ್ತಾಯಿಸಿದರು. ಕರ್ಕೊಂಡ್ಬಂದು ಕೊಟ್ಟರು, ಆದರೆ ಅದ್ರ ಕಾಂಪನ್ಸೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಒಂದು ರಾಜ್ಯಾಧ್ಯಕ್ಷನೋ ಅಥವಾ ಇನ್ನೊಂದು ಏನೋ ಒಂದು ಕೊಡಬೇಕಾಗಿತ್ತು. ಇಲ್ಲಿ ಜನಾಂಗಕ್ಕೆ ಮೀಸಲಾತಿಯಿಂದ ಏನಾರು ಒಂದು ಕೊಡಬೇಕಾಯಿತು. ಓಟನ್ನು ಹಾಕಿದಂಥ ಜನರಿಗೆ ಮರೆತುಬಿಟ್ಟು ಇವರು ಈಗ ಈ ಥರ ಎಲ್ಲ ನಡ್ಕೊಂಡ್ರೆ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ಅಥವಾ ಲೋಕಸಭೆ ಚುನಾವಣೆ ಇರ್ಬೋದು, ಅಥವಾ ನಗರಸಭೆ ಚುನಾವಣೆ ಇರ್ಬೋದು, MLA ಚುನಾವಣೆ ಇರ್ಬೋದು. ಇದನ್ನ ಮನಗಂಡು ಇವರು ಲೋಕಲಲ್ಲಿ ಯಾವ ಜನರು ಜಾಸ್ತಿ ಕಾಂಗ್ರೆಸ್ಗೆ ಒತ್ತು ನೀಡಿದ್ದಾರೆ ಅಂತರನ್ನ ಗುರ್ತಚ್ಚಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಭಾಳ ಕಷ್ಟ ಇದೆ ಅಂತ ನಾನು ಆದರೂ ಕೂಡ ಸ್ಪಷ್ಟವಾಗಿ ಹೇಳ್ತೀನಿ. ಇದು ನಾನೇನು ಐ ಆಮ್ ನಾಟ್ ಗೋಯಿಂಗ್ ಟು ಫಿಯರ್ ಎನಿ ಪರ್ಸನ್. ನಾನು ಯಾಕಂದರೆ ಕಾಂಗ್ರೆಸ್ನಲ್ಲಿ 35 ವರ್ಷಗಳಿಂದ ಕೆಲಸ ಮಾಡಿದ್ದೀನಿ. 35 ವರ್ಷ ಕೆಲಸ ಮಾಡಿದ್ದೀನಿ. ಒಂದೇ ಒಂದು ಮೆಂಬರ್ಶಿಪ್ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಐ ಆಮ್ ಆಲ್ಸೋ ಒನ್ ಆಫ್ ದಿ ಇಂಟೆಲಿಜೆಂಟ್ ಅಡ್ವೊಕೇಟ್. ಐ ನೋ ಎವ್ರಿಥಿಂಗ್ ಹೌ ಟು ಆರ್ಗನೈಸ್ ದಿ ಕಾಂಗ್ರೆಸ್ ಪಾರ್ಟಿ ಇನ್ ಹಾಸನ್ ಡಿಸ್ಟ್ರಿಕ್ಟ್.
ಈ ಥರ ಇರೋದ್ರಿಂದ ನಮ್ಮನ್ನು ಕೈಬಿಟ್ಟು ಇವರು ಯಾವ್ಯಾವುದೋ ಜಿಲ್ಲೆಯಿಂದ ಕರ್ಕೊಬಂದು ಇವರು ಅಧಿಕಾರ ಕೊಟ್ಟರೆ ಮತ್ತು ಸೀಟ್ ಕೊಟ್ಟರೆ ಇದು ಸಾಮಾಜಿಕ ನ್ಯಾಯದ ವಿರುದ್ಧ ಆಗ್ತದೆ. ಇನ್ನು ಮುಂದಾದರೂ ಕೂಡ ಈ ಥರ ಆಗಬಾರ್ದು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಕುಮಾರಸ್ವಾಮಿ, ಜಿಲ್ಲಾ ವಕ್ತಾರರು ಮಂಜುನಾಥ್ ಶರ್ಮಾ, ದೊಡ್ಡರಂಗಯ್ಯ ಇತರರು ಉಪಸ್ಥಿತರಿದ್ದರು. ಅರಕಲಗೂಡು ಸಮೀಪದ ಅರೆಮಾದನಹಳ್ಳಿ ಶ್ರೀ ವಿಶ್ವಕರ್ಮ ಮಹಾಸಂಸ್ಥಾನ ಮಠದಲ್ಲಿ ಫೆಬ್ರವರಿ 25 ಮತ್ತು 26ರಂದು 19ನೇ ಪೀಠಾಧಿಪತಿಗಳ ಶಿಷ್ಯ ಸ್ವೀಕಾರ ಹಾಗೂ ಪಟ್ಟಾಭಿಷೇಕ ಮಹೋತ್ಸವವು ವೈಭವದಿಂದ ನಡೆಯಲಿದೆ ಎಂದು ಜಗದ್ಗುರು ಶ್ರೀ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ತಿಳಿಸಿದರು. ಪಟ್ಟದಕೋಟೆ ಉಮಾಮಹೇಶ್ವರಿ ದೇವಾಲಯದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಶ್ರೀಗಳು, ಮಠದ 19ನೇ ಉತ್ತರಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಪಾಲ್ಗುಣ ಶುಕ್ಲ ನವಮಿ ಮತ್ತು ದಶಮಿ ತಿಥಿಗಳಾದ ಫೆಬ್ರವರಿ 25 ಮತ್ತು 26ರಂದು ನೂತನ ಉತ್ತರಾಧಿಕಾರಿಗೆ ಸನ್ಯಾಸ ದೀಕ್ಷೆ ನೀಡಿ ವಿಧಿವತ್ತಾಗಿ ಶಿಷ್ಯ ಸ್ವೀಕಾರ ಮತ್ತು ಪಟ್ಟಾಭಿಷೇಕ ನೆರವೇರಿಸಲಾಗುತ್ತದೆ ಎಂದು ಹೇಳಿದರು. ಓಂ ನಮೋ ವಿಶ್ವಕರ್ಮಣೆ. ಸಜ್ಜನ ಬಂಧುಗಳೇ, ಅರೆಮಾದನಹಳ್ಳಿ ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ ಜಗದ್ಗುರು ಸುಜ್ಞಾನಪುರ ಮಹಾಸ್ವಾಮಿಗಳವರ ಮಹಾಸಂಸ್ಥಾನ ಮಠದಲ್ಲಿ ಈ ಮುಂದೆ ಬರ್ತಕ್ಕಂಥ ಪಾಲ್ಗುಣ ಶುಕ್ಲ ದಶಮಿ ಅಂದರೆ ನವಮಿ ಮತ್ತು ದಶಮಿ ಅಂದರೆ ಫೆಬ್ರವರಿ 25 ಮತ್ತು 26ನೇ ತಾರೀಕಿನಂದು ನಮ್ಮ ಶ್ರೀ ಮಠದಲ್ಲಿ ನಾವು 18ನೇ ಪೀಠಾಧಿಕಾರಿಗಳು 19ನೇ ಪೀಠಾಧಿಕಾರಿಗಳಿಗಾಗಿ ನಾವು ಸನ್ಯಾಸ ದೀಕ್ಷೆಯನ್ನು ನೀಡಿ ಶಿಷ್ಯ ಸ್ವೀಕಾರವನ್ನು ಕೂಡ ಮಾಡಿಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಂತೋಷ್, ಪ್ರಕಾಶ್, ಯೋಗೇಶ್, ಎಚ್.ಬಿ. ಕೃಷ್ಣ, ಉಪಾಧ್ಯಕ್ಷ ಮಂಜಾಚಾರ್, ವಿಶ್ವೇಶ್ವರ ಶರ್ಮಾ, ಶಶಿಧರ್ ಆಚಾರ್, ರಾಮನಾಥಪುರ ಗೋವಿಂದರಾಜು, ಎಂವೈ ದೇವರಾಜು, ಸುರೇಶ್, ಸಣ್ಣಸ್ವಾಮಿ, ಮಹೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. 2025-26ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಲಿಂಗತ್ವ ಹಾಗೂ ಲೈಂಗಿಕ ಅಲ್ಪಸಂಖ್ಯಾತರ ಸಮಗ್ರ ಅಭಿವೃದ್ಧಿಗಾಗಿ 200 ಕೋಟಿ ವಿಶೇಷ ಅನುದಾನವನ್ನು ಕಡ್ಡಾಯವಾಗಿ ಮೀಸಲಿಡಬೇಕು. ಇಲ್ಲವಾದರೆ ರಾಜ್ಯದಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಮೋನಿಕಾ ಹೇಳಿದರು. ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ನಮ್ಮ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗಂತಾನೆ 200 ಕೋಟಿ ಬಜೆಟನ್ನು ಮೀಸಲಿಡುತ್ತೆ ಅಂತ ಹೇಳ್ಬಿಟ್ಟು ಪ್ರಚಾರ ಟೈಮಲ್ಲಿ ಹೇಳಿದರು. ಆದರೆ ಇದುವರೆಗೂ ಅದನ್ನು ಮುಂದೆ ತಗೊಂಡ್ಬಂದಿಲ್ಲ. ಹೀಗಾಗಿ ಮಾರ್ಚ್ ಮೊದಲನೇ ವಾರದಲ್ಲಿ ನಡೆಯಲಿರುವ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ 200 ಕೋಟಿ ಬಜೆಟನ್ನು ಮೀಸಲಿಡಬೇಕು ಮತ್ತು ಅದನ್ನು ಚಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ಳುತ್ತಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಮಾರಿ ಜೋಸೆಫ್, ವಿನ್ಸೆಂಟ್, ಭಾಗ್ಯ ಮೇರಿ, ಶಿವಣ್ಣ ಉಪಸ್ಥಿತರಿದ್ದರು. ಈಗ ಜಾಹೀರಾತು. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunin. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM.
been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ. Damro Yugadi exchange offer is back. Upgrade to Damro's latest arrivals and exchange your old sofa for up to 35,000 rupees. Don't wait. Visit Damro today. ಕೇರಳ ಫರ್ನಿಚರ್ ಎಕ್ಸ್ಪೋ 2026 ಭಾರಿ ರಿಯಾಯಿತಿ ಮಾರಾಟ. ದಿನಾಂಕ ಫೆಬ್ರವರಿ 11ರಿಂದ ಫೆಬ್ರವರಿ 22ರವರೆಗೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ಮಾದರಿಯ ವುಡನ್ ಫರ್ನಿಚರ್ಸ್ ಈಗ ನಮ್ಮ ಹಾಸನದಲ್ಲಿ %30ರಿಂದ %60ರವರೆಗೆ ರಿಯಾಯಿತಿ ದರದಲ್ಲಿ ಮಾರಾಟ. ಕೇರಳ ಶೈಲಿಯ ವಿನೂತನ ಮಾದರಿಯ ವುಡನ್ ಫರ್ನಿಚರ್ಸ್ಗಳು ಈಗ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಸಮಯ ಬೆಳಿಗ್ಗೆ 10ರಿಂದ ರಾತ್ರಿ 9:30ರವರೆಗೆ. ಸ್ಥಳ ಶ್ರೀ ಶೃಂಗೇರಿ ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೇರ್ಪುರಂ, ಹಾಸನ. ಫೋನ್ ನಂಬರ್ 7025742468. ತಪ್ಪದೆ ಭೇಟಿ ನೀಡಿ. ಶ್ರೀ ಶೃಂಗೇರಿ ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೇರ್ಪುರಂ, ಹಾಸನ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 6360539736. 100 ವರ್ಷ
ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ 10ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ವಿ ವೆಂಕಟೇಶ್ ನೇತೃತ್ವದಲ್ಲಿ ಮಹಾಸಂಕಲ್ಪ ಗಣಪತಿ ಪೂಜೆ ಹಾಗೂ ಮಹಾಪೂರ್ಣಾಹುತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಮೈಸೂರು ದೇವೇಗೌಡ ಸರ್ಕಲ್ ಬಳಿ ಇರುವ ಹೊರ ವರ್ತುಲ ರಸ್ತೆ ಶ್ರೀ ಸಾಯಿನಗರ ಯರಗನಹಳ್ಳಿಯಲ್ಲಿ 10ನೇ ವರ್ಷದ ಪ್ರಯುಕ್ತ ಶಿರಡಿ ಸಾಯಿಬಾಬಾರವರಿಗೆ ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ, ಬೆಣ್ಣೆ ಅಲಂಕಾರ ಹಾಗೂ ವಿಶೇಷ ಹೂವಿನ ಅಲಂಕಾರ ನೆರವೇರಿಸಲಾಯಿತು. ವೆಂಕಟೇಶ್ ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕರಿಂದ ಮಹಾಸಂಕಲ್ಪ ಗಣಪತಿ ಪೂಜೆ, ಮಹಾಪೂರ್ಣಾಹುತಿ ಹಾಗೂ ಮಹಾಮಂಗಳಾರತಿ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮೈಸೂರು ನಗರದ ಸುತ್ತಮುತ್ತಲಿನ ಯರಗನಹಳ್ಳಿ, ಆಲನಹಳ್ಳಿ, ಮಾನಸಿ ನಗರ, ರಾಜ್ಕುಮಾರ್ ರಸ್ತೆ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ಪಟ್ಟಣದ ಸಮೀಪದ ಮಲ್ಲಾಪುರದಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ದೇವಾಲಯದಲ್ಲಿ ದಿವ್ಯ ರಥೋತ್ಸವವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ನೆರವೇರಿತು. ಬೇಲೂರಿನ ಬಿಚ್ಚಮ್ಮನವರ ಕೆರೆಕೋಡಿಯಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ರಥೋತ್ಸವವು ಭಕ್ತಿಪೂರ್ಣ ವಾತಾವರಣದಲ್ಲಿ ಜರುಗಿತು. ಮುಂಜಾನೆಗಿಂದಲೇ ಗಂಗಾ ಪೂಜೆ, ಮಹಾಭಿಷೇಕ, ಹೋಮ ಹಾಗೂ ಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು. ಬಳಿಕ ಮಧ್ಯಾಹ್ನ 1 ಗಂಟೆಗೆ ವೃಷಭ ಲಗ್ನದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಇದಕ್ಕೂ ಮುನ್ನ ಮಲ್ಲಾಪುರ ಗ್ರಾಮಸ್ಥರು ಹೂವಿನ ಹಾರಗಳೊಂದಿಗೆ ವಿವಿಧ ಕಲಾತಂಡಗಳ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ಆಗಮಿಸಿದರು. ವಿಶೇಷ ಪೂಜೆ ಸಲ್ಲಿಸಿ ಬಾಳೆಕಂದು ಕಡಿದ ನಂತರ ರಥೋತ್ಸವ ಆರಂಭಿಸಲಾಯಿತು. ರಥವು ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿ ನಂತರ ತನ್ನ ಸ್ವಸ್ಥಾನದಲ್ಲಿ ನಿಲ್ಲಿಸಲಾಯಿತು. ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪಿಎಸ್ಐ ಎಸ್ಜಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಶನೇಶ್ವರ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, ಎಚ್ಎಂ ದಯಾನಂದ್, ಕೇಶವಮೂರ್ತಿ, ರಮೇಶ್, ಪ್ರಕಾಶ್, ಧರ್ಮೇಗೌಡ, ಎಂಎ ನಾಗರಾಜು, ಹೂವಮ್ಮ, ಬಸವರಾಜು, ಸಗನೇಗೌಡ, ಪುರಸಭೆ ಸದಸ್ಯ ಜಗದೀಶ್, ಉಮೇಶ್, ಕೋಳಿ ಶಿವು, ಈರೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಯೋಗಿ ಶ್ರೀನಿವಾಸ ಅರ್ಕ ಗುರೂಜಿ ನೇತೃತ್ವದಲ್ಲಿ ಮೈಸೂರಿನ ಬೋಗಾದಿಯ ಅರ್ಕಧಾಮದಲ್ಲಿ ಶ್ರೀ ಅರ್ಕ ಮಹಾಗಣಪತಿ ಪ್ರಾಣ ಪ್ರತಿಷ್ಠಾಪನೆಯ ದ್ವಿತೀಯ ವಾರ್ಷಿಕೋತ್ಸವ ಯಶಸ್ವಿಯಾಗಿ ಜರುಗಿತು. ಯೋಗಿ ಶ್ರೀನಿವಾಸ ಅರ್ಕ ಗುರೂಜಿ ವಾರಣಾಸಿಯಿಂದ ಆಗಮಿಸಿದ ಹಿನ್ನೆಲೆಯಲ್ಲಿ ಅರ್ಕ ಮಹಾಗಣಪತಿಯ ಪೂಜೆ ಪುಣ್ಯಾರ್ಚನೆ, ಗೋಪೂಜೆ, ಅಭಿಷೇಕ, ಗಣಪತಿ ಹೋಮ ಹವನ, ಮಹಾಮಂಗಳಾರತಿ, ಆಶೀರ್ವಚನ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀನಿವಾಸ ಅರ್ಕ ಗುರೂಜಿ ಮಾತನಾಡಿ, ಪ್ರತಿಯೊಬ್ಬರ ಹೃದಯಾಂತರಾಳದಲ್ಲಿ ಆತ್ಮ ಪ್ರಜ್ಞೆ ಎಂಬ ಜ್ಯೋತಿ ಬೆಳಗುತ್ತಿರುತ್ತದೆ. ಅಲ್ಲಿ ಗಮನ ಹರಿಸಿ ಆ ದಿವ್ಯ ಬೆಳಕನ್ನು ದರ್ಶನ ಮಾಡುತ್ತೇವೆಯೋ ಅಂದು ಭಯ, ಆತಂಕ, ಅಪನಂಬಿಕೆ ದೂರವಾಗುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳಿಂದ ಬಂದಿದ್ದ ಅರ್ಕಧಾಮದ ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ಇಂದಿನಿಂದ ಪತ್ರಕರ್ತರಿಗೆ ಉಚಿತ ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಚಾಲನೆ. ಆಸ್ತಿಗಾಗಿ ದಾಯಾಳಿಗಳಿಂದಲೇ ಸಾರಿಗೆ ನೌಕರನ ಹತ್ಯೆ, ಜಮೀನಿನಲ್ಲೇ ಕೊಂದು ಪೆಟ್ರೋಲ್ ಸುರಿದು ಸುಟ್ಟ ಆರೋಪಿಗಳು. ಆಲೂರು ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ಘಟನೆ. ಅಸಹಾಯಕ ಹಾಗೂ ಬಡ ಮಹಿಳೆಯರನ್ನ ಮುಂದಿಟ್ಟುಕೊಂಡು ಹನಿ ಟ್ರ್ಯಾಪ್ ಮಾಡಿ ಹಣ ವಸೂಲಿ, ಖಾಕಿ ಬಲೆಗೆ ಬಿದ್ದ ಖತರ್ನಾಕ್ ಹನಿ ಟ್ರ್ಯಾಪ್ ಗ್ಯಾಂಗ್.
ನಗರದಲ್ಲಿ ನಾಶಮುಕ್ತ ಜಾಥಾ, ಆರೋಗ್ಯಕರ ಯುವ ಜನತೆ ನಿರ್ಮಾಣಕ್ಕೆ ಸಮಗ್ರ ಸಂಕಲ್ಪ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.